ಈಗ ದೇವೇಗೌಡರ ಮೇಲೆ ಒಂದು ಆರೋಪವನ್ನ ಮಾಡಿದ್ದಾರೆ. ಮೈಸೂರಲ್ಲಿ ಪ್ರತಾಪ್ ಸಿಂಹ ಅವರು ಟಿಕೆಟ್ ತಪ್ಪಿದ್ದು ಎಚ್ ಡಿ ದೇವೇಗೌಡರು ಅಂತ. ಇದಕ್ಕಿಂತಲೂ ಅದ್ಭುತವಾದಂತ ವಿಷಯ ಬೇಕಾ? ಏನೋ ಜಗತ್ತಿನಲ್ಲಿ 7ನೇ ಅದ್ಭುತ ಅಂತಾರಲ್ಲ, ಇದು ಅದ್ರ ಮುಂದುವರೆದ ಅದ್ಭುತ, ಇದು ಮುಂದುವರೆದ ಭಾಗವಾದ ಅದ್ಭುತ. ಪಾಪ ನಮ್ಮ ಹಳೆ ಸ್ನೇಹಿತರು ಅವರು ಒಬ್ರು ವೆಂಕಟೇಶ್ ಅವರು ಹೇಳಿದ್ದಾರೆ, ನೆಂಟರು ಬೇರೆ ಅವರು ಅಲ್ಲವೇ ಹೇಳ್ಕೊಂಡವ್ರೆ. ಅವ್ರು ಯಾಕೆ ಬಂದ್ರು ರಾಜಕಾರಣದಲ್ಲಿ, ಯಾವ್ಯಾವ ಟೋಪಿ ಹಾಕಿ ಹೋಗಿದ್ರು, ಬಹಳ ವಿಷಯಗಳಿದೆ. ಅವ್ರು ಹೋಗಿದ್ದು ಅವತ್ತು 2004ರಲ್ಲಿ ಮಂತ್ರಿ ಮಾಡ್ಲಿಲ್ಲ ಅಂತೇಳಿ ಪಕ್ಷ ಬಿಟ್ಟು ಹೋಗಿದ್ದು ಅವ್ರ ಜೊತೆನಲ್ಲಿ. ಆ ಟೀಮಲ್ಲಿ 8 ಜನ ಹೋದ್ರಲ್ಲ, 58 ಜನದಲ್ಲಿ 8 ಜನ ಹೋದ್ರಲ್ಲ. ಇವ್ರು ದುಡಿಮೆ ಮಾಡಿ ಗೆದ್ದಿದ್ರೆ ಅವತ್ತು 58 ಜನ ಇವ್ರ ಹೆಸರಲ್ಲಿ ಗೆದ್ದಿದ್ರೆ 8 ಜನ ಯಾಕೆ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಲ್ವೇ? ಯಾಕೆ ಅವರಿಂದ ಬರೀ 8 ಜನ ಹೋದ್ರು? 50 ಜನ ಯಾಕೆ ದೇವೇಗೌಡರ ಜೊತೆ ಉಳಿದ್ರು ಅವತ್ತು ರಾಜಕಾರಣದಲ್ಲಿ? ಆಮೇಲೆ ನಾನು ಹೋಗಿದ್ದಲ್ಲ, ಅವರೇ ಕಳಿಸ್ಬಿಟ್ರು ಅಂತಾರಲ್ಲ. ಆಮೇಲೆ ಅದೇನೋ 2004ರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬಾರದು ಅಂತೇಳಿ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ಒಪ್ಕೊಳ್ಳದೆ ಕಾಂಗ್ರೆಸ್ ಜೊತೆ ಸೇರಿದೆ ಅಂತ ಹೇಳ್ತಾರಲ್ಲ 2004. ಇವತ್ತು ಆ ಅಭಿಮಾನಿ ಪ್ರಕಾಶಿಂದ ವೆಂಕಟೇಶ್ ಬದುಕಿದ್ದಾರೆ. ಅದಷ್ಟೇ ಅಲ್ಲ, ಅಗ್ನಿ ಶ್ರೀಧರ್ ಬದುಕಿದ್ದಾರೆ. ವೆಂಕಟೇಶ್ ಅವ್ರ ಮನೆಯಲ್ಲಿ ಇವತ್ತು ನಮ್ಮ ಮುಂದೆ ಅವತ್ತಿನ ಬಿಜೆಪಿ ಉಸ್ತುವಾರಿ ಅರುಣ್ ಜೇಟ್ಲಿ ಬದುಕಿಲ್ಲ ಇವತ್ತು. ಅವರು ಅವ್ರ ಮನೆಗೆ ಕಾಫಿಗೆ ನನ್ನ ಕರೆಸ್ಕೊಂಡು ವಾಮನಾಚಾರ್ ಇದ್ದಾರೆ. ಏನ್ ಆಫರ್ ನನಗೆ ಕೊಟ್ಟಿದ್ರು 2004ರಲ್ಲಿ. ಇವತ್ತು ಒರಿಸ್ಸಾದಲ್ಲಿ ಆದಂತ ರೀತಿಯಲ್ಲಿ ಏನು ಹೊಂದಾಣಿಕೆ ಇದೆ, ಒರಿಸ್ಸಾದಲ್ಲಿ ನವೀನ್ ಪಟ್ನಾಯಕ್ ಅವ್ರಿಗೂ ಬಿಜೆಪಿಗೂ ಅದೇ ರೀತಿಯ ಸಂಬಂಧ ನಾವು ಬೆಳೆಸ್ಕೊಳ್ಳಿಕ್ಕೆ ಸಿದ್ಧ ಇದ್ದೇವೆ, ನಿನಗೆ ನಾಯಕತ್ವ ಕೊಡ್ತೀವಿ ಅಂತ ಹೇಳಿ ಇದೇ ಅರುಣ್ ಜೇಟ್ಲಿ ಅವರು ನನಗೆ ಆಫರ್ ಕೊಟ್ಟಂತದ್ದು ಸಿದ್ದರಾಮಯ್ಯವ್ರಿಗಲ್ಲ 2004. ಇನ್ನವರೆಲ್ಲ ಬದುಕಿದ್ದಾರೆ. ಯಾರ ಮುಂದೆ ಚರ್ಚೆ ಆಯ್ತು ಅನ್ನೋದಕ್ಕೆ ನಾನು ಇಲ್ಲಿ ಈಗ ಕತೆ ಕಟ್ತಾ ಇಲ್ಲ. ಅವತ್ತೇನ್ ನಡೀತು ಅನ್ನೋದನ್ನ ಹೇಳ್ತಾ ಇದ್ದೇನೆ. ಅದೆಲ್ಲ ತ್ಯಾಗ ಮಾಡಿ ಸಿದ್ದರಾಮಯ್ಯನವರಿಗೆ LHL ರಗ್ಗೋದ್ಕೊಂಡು ಮಲಗಿದ್ರು ಕರ್ನಾಟಕ ಭವನದಲ್ಲಿ, ಡೆಲ್ಲಿ ಒಳಗೆ. ಇದ್ದಾರೆ ಇಲ್ಲಿ. ನನ್ನ ಮೊದಲನೇ ಬಾರಿ ಕರ್ಕೊಂಡು ಹೋದ್ರು. ನನಗೂ ಸಿದ್ದರಾಮಯ್ಯನಿಗೂ ರಾಜಕೀಯವಾಗಿ ಯಾವುದೇ ಮಟ್ಟದ ಆತ್ಮೀಯತೆ ಆಗಲಿ ಸಂಪರ್ಕ ಏನು ನಾನು ಎಂದೂ ಅವ್ರ ಜೊತೆ ಇರಲಿಲ್ಲ. ಅವ್ರು ನಮ್ಮ ಪಕ್ಷದಲ್ಲಿ ಇದ್ದಾಗಲೂ ನಾವು ಸ್ವಲ್ಪ ಸ್ವಾಭಿಮಾನಿಗಳಿದ್ದೇವೆ. ನಮ್ಮ ರಕ್ತದಲ್ಲಿ ಹೊಡಿತಾ ಇರೋದು, ರಕ್ತದ ಕಣಕಣದಲ್ಲಿ ಕನ್ನಡ ಈಗ ಹೇಳ್ತಾರಲ್ಲ. ಏನ್ ಕಾವೇರಿಗೆ ಇವ್ರ ಕಾಂಟ್ರಿಬ್ಯೂಷನ್ ಏನು? ರಕ್ತದ ಕಣಕಣದಲ್ಲೂ, ನನ್ನ ರಕ್ತದ ಕಣಕಣದಲ್ಲೂ ಕನ್ನಡ ಸ್ವಾಭಿಮಾನ ಏನ್ ಕೊಟ್ರು? ಸೊ ಇವರು ಏನ್ ಕಾಂಟ್ರಿಬ್ಯೂಷನ್ ಕಾವೇರಿಗೆ? ದೇವೇಗೌಡರು ಹೋರಾಟ ಮಾಡ್ಬೇಕಾದ್ರೆ ಇವ್ರು ರಾಜಕಾರಣದಲ್ಲಿ ಇದ್ರ? ಕಾವೇರಿ ನೀರಿನ ವಿಷಯದಲ್ಲಿ ದೇವೇಗೌಡರು ಹೋರಾಟ ಮಾಡ್ಬೇಕಾದ್ರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.